ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾನಸ ಪೂಜಾ ವಿಧಿ. ಇದರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಲಾಗ್ತಾ ಇದೆ. ಪ್ರತಿಯೊಬ್ಬ ಸಾಧಕನೂ ಕೂಡ ಪ್ರತಿನಿತ್ಯ ಭಗವಂತನ ಪೂಜೆಯನ್ನು ಮಾಡಲೇಬೇಕು. ಪೂಜೆ ಅಂತನ್ನುವಂತಹ ವಿಚಾರ ಬಂದಾಗ ಅದರಲ್ಲಿ ಎರಡು ತರಹ ಪೂಜೆಗಳನ್ನು ಮಾಡುವಂತಹ ಒಂದು ಕ್ರಮ ಇದೆ. ಒಂದು ಬಾಹ್ಯವಾದಂತಹ ಪ್ರತಿಮೆಯಲ್ಲಿ ಭಗವಂತನನ್ನು ಚಿಂತಿಸಿ ಅಥವಾ ಆವಾಹನ ಮಾಡಿ ಅಲ್ಲಿ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡುವುದು ಅಂತನ್ನೋದು ಒಂದು ಕ್ರಮ. ಇದು ಒಂದಾದರೆ, ಮತ್ತೊಂದು ನಮ್ಮ ಹೃದಯದಲ್ಲಿ ಇರುವಂತಹ ನಮ್ಮ ಬಿಂಬರೂಪಿಯಾದ ಭಗವಂತನಿಗೆ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡುವಂತಹದ್ದು. ಈ ಎರಡು ಪೂಜೆಗಳು, ಬಾಹ್ಯ ಹಾಗೂ ಆಭ್ಯಂತರ ಪೂಜೆ, ಎರಡೂ ಕೂಡ ಅವಶ್ಯವಾಗಿ ನಮ್ಮಿಂದ ಅನುಷ್ಠೇಯವಾದದ್ದು. ಒಂದನ್ನು ಮಾಡಿ ಇನ್ನೊಂದನ್ನು ಬಿಡುವಂತೆ ಇಲ್ಲ. ಶ್ರೀಮದ್ ಆಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅಜ್ಞಃ ಅರ್ಚಯೇದೇವ ಅರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇತ್. ಜ್ಞಃ ಅರ್ಚಯನ್ ಸ ಗುಣವಾನ್ ಅನ್ಯಥಾ ದೋಷವಾನ್ ನತು. ಜ್ಞಾನಿಯಾದವನು ಬೇಕಾದರೆ ಈ ಬಾಹ್ಯ ಪೂಜೆಯನ್ನು ಅಥವಾ ಸಾಲಿಗ್ರಾಮ ಪ್ರತಿಮಾದಿಗಳಲ್ಲಿ ಮಾಡುವಂತಹ ಪೂಜೆಯನ್ನು ಬೇಕೆಂದರೆ ಬಿಡಬಹುದು. ಯಾಕೆಂತಂದರೆ ಹೆಚ್ಚಿನ ಮಟ್ಟದ ಧ್ಯಾನಾದಿಗಳಲ್ಲಿ ಅವರು ತತ್ಪರರಾಗಿರ್ತಾರೆ ಅಂತಾದುದರಿಂದ. ಆದರೆ ಅಜ್ಞಾನಿಯಾದಂಥವನು, ಇನ್ನು ಸಾಧನೆ ಮಾಡಿಕೊಂಡು ಮುಂದೆ ವಿಶೇಷವಾಗಿ ಭಗವಂತನ ಜ್ಞಾನವನ್ನು ಪಡಿಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡವನು ಅವಶ್ಯವಾಗಿ ಈ ಬಾಹ್ಯ ಪ್ರತಿಮೆಯಲ್ಲಿ ಭಗವಂತನನ್ನು ಚಿಂತಿಸಿ ಅಥವಾ ಆವಾಹನ ಮಾಡಿ ಪೂಜೆಯನ್ನು ಮಾಡುವುದು ಅಂತನ್ನುವುದು ಅವಶ್ಯಕ. ಅದನ್ನು ಮಾಡಲೇಬೇಕು. ಜೊತೆಗೆ ತನ್ನ ಹೃದಯದಲ್ಲಿರುವಂತಹ ಭಗವಂತನನ್ನು ಕೂಡ ಚಿಂತಿಸಿ ಅಲ್ಲಿಯೂ ಅವನಿಗೆ ಪೂಜೆಯನ್ನು ಸಮರ್ಪಣೆ ಮಾಡಬೇಕಾದಂತಹದ್ದು ಕರ್ತವ್ಯ. ಈ ಎರಡೂ ಪೂಜೆಗಳಲ್ಲಿಯೂ ಕೂಡ ಏನಾಗತ್ತೆ ಅಂತಂದರೆ, ಪೂಜಾ ಸಾಮಗ್ರಿಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಏರುಪೇರುಗಳಾಗತ್ತೆ. ಅಂದರೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಎಲ್ಲ ವಿಧವಾದ ಉಪಕರಣಗಳು, ಪೂಜಾ ಸಾಮಗ್ರಿಗಳು ನಮಗೆ ದೊರಕಲಿಕ್ಕಿಲ್ಲ. ಅತಿ ಹೆಚ್ಚಾದಂತಹ ವೈಭವವನ್ನು ಭಗವಂತನಿಗೆ ಮಾಡಲು ನಮಗೆ ಸಾಧ್ಯವಾಗಲಿಕ್ಕಿಲ್ಲ. ಅಂದರೆ ಭೌತಿಕವಾಗಿ ಪ್ರತ್ಯಕ್ಷವಾಗಿ ನಮಗೆಲ್ಲ ಕಾಣುವ ರೀತಿಯಲ್ಲಿ, ಪೂಜೆ ನೋಡಲು ಕುಳಿತವರಿಗೂ ಕೂಡ ಕಾಣುವ ರೀತಿಯಲ್ಲಿ ಬಾಹ್ಯವಾದ ಪದಾರ್ಥಗಳನ್ನೇ ತಂದಿಟ್ಟುಕೊಂಡು ಆ ತರಹದ ವಿಶಿಷ್ಟವಾದ ಪೂಜೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ಪೂಜೆಯನ್ನು ಮಾಡುವುದನ್ನೇ ಬಿಟ್ಟುಬಿಡಬಾರದು. ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಅನೇಕ ಪ್ರಮಾಣ ವಚನಗಳನ್ನು ಕೊಟ್ಟು ತೋರಿಸ್ಕೊಡ್ತಾರೆ. ಪರಮಾತ್ಮನನ್ನ ಪೂಜೆ ಮಾಡುವುದು ಅಂತನ್ನೋದು ಬಹಳನೇ ಸುಲಭವಾಗಿರುವಂತಹ ಕಾರ್ಯ. ಕೇವಲ ನೀರು ಮತ್ತು ತುಳಸಿಗಳಿಂದಲೂ ಭಗವಂತನನ್ನು ಪೂಜಿಸಬಹುದು. ನಮ್ಮ ಮನಸ್ಸಿನಲ್ಲಿ ಇಷ್ಟೆಲ್ಲದರ ಮೇಲೂ ಕೂಡ
ಒಂದು ಕಲ್ಪನೆ ಇರ್ತದೆ. ಏನು ಅಂದರೆ, ನಾನು ದೇವರ ಪೂಜೆಯನ್ನ ಹೀಗೊಂದು ರೀತಿಯ ವೈಭವದಿಂದ ಮಾಡಬೇಕು ಅಂತ. ಇದು ನಾವು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳುವಂತಹ ಕಲ್ಪನೆ. ಈ ತರಹದ ಒಂದು ವೈಭವ, ಇಂತಹ ಪೂಜಾ ಸಾಮಗ್ರಿಗಳು, ಇಷ್ಟೊಂದು ವಾದ್ಯಘೋಷ ಮೊದಲಾದಂತಹ ಅನೇಕ ವಿಧವಾದ ಬಗೆ ಬಗೆಯ ವೈಭವವನ್ನ ನಾವು ಮನಸ್ಸಿನಲ್ಲಿ ಅಂದುಕೊಂಡು ಹೀಗೆ ನಾವು ದೇವರಿಗೆ ಪೂಜೆ ಮಾಡಬೇಕು ಅಂತ ಭಾವಿಸಿಕೊಳ್ತಿರ್ತೇವೆ. ಆದರೆ ಅದು ಆಗ್ತಿರೋದಿಲ್ಲ. ಶಾಸ್ತ್ರ ಹೇಳತ್ತೆ, ನಾವೇನು ಮನಸ್ಸಿನಲ್ಲಿ ಆ ತರಹ ಭಾವಿಸಿಕೊಳ್ತೇವಲ್ಲ, ಅದಕ್ಕೂ ಬಹಳ ಬೆಲೆ ಇದೆ. ನಾವು ನಮಗೆ ಸಿಕ್ಕಿರುವಷ್ಟು ಉಪಚಾರ ಸಾಮಗ್ರಿಗಳನ್ನಿಟ್ಟುಕೊಂಡು, ಅದು ಕೇವಲ ನೀರು ತುಳಸಿ ಮಾತ್ರ ಯಾಕಾಗಿರಬಾರದು? ಕೆಲವ ಬಾರಿ ಬರೀ ನೀರಾಗಿರಬಹುದು, ಇನ್ನೂ ಕೆಲವ ಬಾರಿ ಕೇವಲ ಒಂದು ತುಳಸಿ ಪತ್ರ ಆಗಬಹುದು. ಇಷ್ಟನ್ನಿಟ್ಟುಕೊಂಡು ಕೂಡ ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಬರುತ್ತೆ. ಆ ಒಂದು ತುಳಸಿ ಪತ್ರವನ್ನು ಭಗವಂತನಿಗೆ ಸಮರ್ಪಿಸುವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿಯೇ ಭಗವಂತನಿಗೆ ಎಲ್ಲ ಉಪಚಾರಗಳನ್ನು ಕಲ್ಪಿಸಿಕೊಂಡು, ಹೇ ಭಗವಂತನೇ, ಇದೆಲ್ಲವೂ ನಿನಗೆ ಸಮರ್ಪಿತ ಅಂತ ಭಾವಿಸಿಕೊಂಡರೆ ಭಗವಂತ ಭಕ್ತಿಯಿಂದ ಸಮರ್ಪಿಸಿದಂತಹ ಆ ವಿಧವಾದ ಮಾನಸ ಉಪಚಾರಗಳನ್ನು ಕೂಡ ಬಾಹ್ಯ ಪದಾರ್ಥಗಳಂತೆ ಸ್ವೀಕಾರ ಮಾಡ್ತಾರೆ. ಬಾಹ್ಯ ಪದಾರ್ಥಗಳು, ಹೊರಗಿನ ಪದಾರ್ಥಗಳು ಅಂತಂದ್ರೆ ಹೇಗೆ? ಪೂಜೆ ಮಾಡುವ ನನಗೆ ಹಾಗೂ ಪೂಜೆ ನೋಡಲು ಕುಳಿತ ಇನ್ನನೇಕರಿಗೆ ಕಾಣಿಸುತ್ತೆ. ಆದರೆ ಈ ಮಾನಸ ಪದಾರ್ಥಗಳಿದೆ ನೋಡ್ರಿ, ನಾವು ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡ ಪದಾರ್ಥಗಳು ಅಂತೇನಿದೆಯಲ್ಲ, ಇದು ಕೇವಲ ನಮಗಷ್ಟೇ ಕಾಣಿಸುತ್ತೆ. ಇಂತಹ ಉಪಚಾರಗಳನ್ನು ನಾವು ಲೋಕದಲ್ಲಿರುವ ಯಾರೋ ರಾಜನಿಗೋ ಯಾರೋ ಒಬ್ಬ ವಿದ್ವಾಂಸರಿಗೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾವು ಮನಸ್ಸಿನಲ್ಲಿ ಮಾಡಿಕೊಂಡ ಕಲ್ಪನೆ ಅವರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಭಗವಂತನಿಗೆ ಗೊತ್ತಾಗತ್ತೆ ನೋಡ್ರಿ. ನನಗೆ ಈ ಭಕ್ತನು ಇಂತಹ ಉಪಚಾರಗಳನ್ನು ಮಾಡಬೇಕು ಅಂತ ಮನಸ್ಸಿನಲ್ಲೊಂದು ಕಲ್ಪನೆ ಮಾಡಿಕೊಂಡಿದ್ದಾನೆ, ಅದನ್ನು ನಾನು ಸ್ವೀಕರಿಸ್ತೇನೆ ಅಂತಾನೆ ಭಗವಂತ. ಇಲ್ಲಿ ನೋಡಿ, ಪರಮಾತ್ಮನಿಗಿರುವಂತಹ ವಿಶಿಷ್ಟವಾದಂತಹ ದಯೆ ಎಂತಹದ್ದು ಅಂತಂದ್ರೆ, ನಾವಂದುಕೊಳ್ತೇವೆ ಬಾಹ್ಯವಾದ ಪದಾರ್ಥ ಅಲ್ಲ ಅದು ಅಂತಾದ ಮೇಲೆ ನಾವು ಕಲ್ಪಿಸಿಕೊಂಡ ಪದಾರ್ಥವು ಅಸತ್ಯವಾಗಿರಬಹುದಲ್ಲ ಅಂತ. ಅದು ಇಲ್ವೇ ಇಲ್ಲ ಅದು ಅಂತ, ಇಲ್ವೇ ಇಲ್ಲ ಅಂತ ಅನ್ಕೊಳ್ಬಾರ್ದು. ನಾವೇನು ಮನಸ್ಸಿನಲ್ಲಿ ಏನು ಕಲ್ಪನೆ ಮಾಡಿಕೊಳ್ತೀವಲ್ಲ, ಅದು ಇರುವಂತಹ ವಸ್ತುನೇ. ಅದು ಎಲ್ಲಿದೆ? ಕಾಣಿಸ್ತಿಲ್ವಲ್ಲ ಅಂದ್ರೆ ಹೊರಗೆ ಕಾಣಿಸುತ್ತಿಲ್ಲ, ಆದರೆ ನಮ್ಮ ಮನಸ್ಸಿನ ಸಂಸ್ಕಾರವನ್ನೇ ಉಪಾದಾನವನ್ನಾಗಿ ಉಳ್ಳಂತಹ ಪದಾರ್ಥಗಳವು. ಅದನ್ನೇ ಮನೋರಥ ಎಂಬಂತೆ ಕರೀತಾರೆ. ಜನರಿದನ್ನ ದೇವರ ಪೂಜೆ ಮಾಡುವಾಗ ಉಪಯೋಗಿಸ್ಕೊಳ್ಳೋದಿಲ್ಲ. ಹಾಗೆಯೇ ಖಾಲಿ ತಮ್ಮ ಮನೆಯಲ್ಲಿ ಆರಾಮಾಗಿ ಕುಳಿತಾಗ ನನಗೆ ಹೀಗೆ ಮನೆ ಇರಬೇಕು, ಹಾಗೆ ವೈಭವ ಇರಬೇಕು, ಹೀಗೆ ಹೊಲಗದ್ದೆಗಳಿರಬೇಕು, ಆ ತರಹ ಆನೆ ಕುದುರೆಗಳಲ್ಲಿ ನಾನು ಓಡಾಡಬೇಕು ಅಂತ ತಾವು ಒಂದು ಮನಸ್ಸಿನಲ್ಲಿ ಕೂತ್ಕೊಂಡು ಕಲ್ಪನೆ ಮಾಡ್ಕೊಳ್ತಾರೆ ನೋಡ್ರಿ. ಏನಿದೆಲ್ಲ? ಹೊರಗೆ ಇಲ್ಲದಿದ್ದರೂ ಕೂಡ ಮನಸ್ಸಿನ ಸಂಸ್ಕಾರಗಳನ್ನೇ ಉಪಾದಾನವನ್ನಾಗಿ ಉಳ್ಳಂತಹ ಸತ್ಯವಾದ ಪದಾರ್ಥಗಳು, ಮಾನಸ ಪದಾರ್ಥಗಳವೆಲ್ಲವೂ ಕೂಡ. ಆ ಮನಸ್ಸಿನಲ್ಲಿದ್ದ ಪದಾರ್ಥಗಳಿರುತ್ತಲ್ಲ, ಅದಕ್ಕೂ ಒಂದು ಅಸ್ತಿತ್ವ ಇದೆ. ಇದು
ಆ ತರಹದ ರೀತಿಯಲ್ಲಿ ಕಲ್ಪಿಸಿಕೊಂಡಿರುವಂತಹ ವ್ಯಕ್ತಿಗೆ ಮಾತ್ರ ಕಾಣಿಸತ್ತೆ, ಬಿಟ್ಟರೆ ತತ್ವಾಭಿಮಾನಿಗಳಾದಂತಹ ದೇವತೆಗಳಿಗೆ ಕಾಣಿಸತ್ತೆ ಮತ್ತು ಆ ತತ್ವಾಭಿಮಾನಿಗಳಿಗೆ ನಿಯಾಮಕನಾಗಿರುವಂತಹ ಭಗವಂತನಿಗೆ ಕಾಣಿಸುತ್ತೆ. ಅದಕ್ಕೇನೆ ಶಾಸ್ತ್ರ ಏನ್ ಮಾಡ್ತು ಅಂದ್ರೆ, ಭಗವಂತನನ್ನು ನೀವು ಪೂಜಿಸುವಾಗ ನಿಮ್ಮ ಶಕ್ತಿಗನುಸಾರವಾಗಿ ಬಾಹ್ಯವಾದಂತಹ ಉಪಚಾರಗಳನ್ನು ತಂದೊದಗಿಸಿಕೊಂಡು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ಅದರ ಜೊತೆಗೆ ಇನ್ನೇನೇನು ರೀತಿಯ ವೈಭವಗಳನ್ನು ನಿಮಗೆ ಭಗವಂತನಿಗೆ ಮಾಡಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ಅಂತಹ ವೈಭವಗಳನ್ನು ಮಾನಸಿಕವಾಗಿಯೇ ನಿರ್ಮಿಸಿಕೊಂಡು ಅದನ್ನು ಸಮರ್ಪಣೆ ಮಾಡಿ ಅಂತ ಹೇಳ್ತು. ಇದನ್ನೇ ಮಾನಸ ಪೂಜೆ ಅಂತ ಕರೀತಾರೆ. ಆದ್ರೆ ನಮ್ಮ ಒಂದು ಅಸಾಮರ್ಥ್ಯ ಅಂತ ಹೇಳ್ರಿ, ಅಥವಾ ಬುದ್ಧಿಯ ಒಂದು ಗುಣಮಟ್ಟ ಕಡಿಮೆ ಇದೆ ಅಂತನ್ನುವ ಕಾರಣಕ್ಕೆ ಅಂತ ಅಂದುಕೊಳ್ಳಿ, ಆ ಮಾನಸವಾಗಿ ಪೂಜೆಯನ್ನು ಕೂಡ ಹೇಗೆ ಮಾಡಿದರೆ ಉಚಿತವಾಗತ್ತೆ ಅಂತನ್ನುವುದು ಅದು ನಮಗೆ ಗೊತ್ತಾಗಲ್ಲ. ಅದನ್ನು ಶಾಸ್ತ್ರವೇ ತೋರಿಸಿಕೊಟ್ಟಿದೆ. ಒಂದು ಬಾರಿ ನೀವು ಈ ಕ್ರಮವನ್ನು ನೋಡ್ರಿ, ಈ ಕ್ರಮವನ್ನು ನೋಡಿದರೆ ಮನಸ್ಸಿನಲ್ಲಿ ಕೂಡ ನಾವು ದೇವರಿಗೆ ಹೇಗೆ ಪೂಜೆ ಮಾಡಬೇಕು ಅಂತನ್ನುವಂತಹದ್ದು ನಿಮಗೆ ಗೊತ್ತಾಗತ್ತೆ. ಆಮೇಲೆ ದೇವರ ಮುಂದೆ ಕುಳಿತಾಗ ನೀವು ಕೇವಲ ಒಂದು ತುಳಸಿ ಪತ್ರ ಏರಿಸ್ರಿ, ಬೇಡ ಒಂದು ಸಣ್ಣ ಕಲಶದಲ್ಲಿರುವ ನೀರನ್ನ ಸಾಲಿಗ್ರಾಮದ ಮೇಲೆ ಅಭಿಷೇಕ ಮಾಡಿ, ಇಲ್ಲ ದೇವರ ಮುಂದೊಂದು ದೀಪ ಮಾತ್ರ ಹಚ್ಚಿಟ್ಟು ನಮಸ್ಕರಿಸಿ, ಅಥವಾ ಏನೊಂದಿಷ್ಟು ನಾವು ತಿನ್ಬೇಕು ಅಂತ ಇಟ್ಟುಕೊಂಡಿರುವಂತಹ ಹಣ್ಣು ಹಂಪಲುಗಳನ್ನ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿ, ಇಷ್ಟನ್ನು ಮಾಡುವಾಗಲೂ ಕೂಡ ಈ ಏನು ನಾವು ಮುಂದೆ ಹೇಳುವಂತಹ ಕ್ರಮ ಇದೆ, ಆ ರೀತಿಯ ಒಂದು 5-10 ನಿಮಿಷಗಳ ಚಿಂತನೆಯನ್ನು ಮನಸ್ಸಿನಲ್ಲಿ ಮಾಡಿದರೆ ಸಾಕು, ದೇವರಿಗೆ ಬಹಳ ಪ್ರೀತಿಕರವಾದಂತಹ ಅದ್ಭುತವಾದ ಪೂಜೆಯನ್ನ ಮಾಡಿದಂತೆ ಆಗತ್ತೆ. ಆ ಪೂಜಾ ಕ್ರಮವನ್ನೇ ತಿಳಿಸುವಂತಹ ಒಂದು ವಿಶಿಷ್ಟವಾದಂತಹ ಸ್ತೋತ್ರ, ಅದನ್ನು ಮಾನಸ ಪೂಜಾ ವಿಧಿ ಅಂತ ಈ ರೀತಿಯಾಗಿ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅನೇಕ ಪುಸ್ತಕಗಳಲ್ಲಿ ನೋಡ್ತೇವೆ. ಅದರ ಬಗ್ಗೆ ಮುಂದೆ ಕ್ರಮವಾಗಿ ಸಂಕ್ಷಿಪ್ತವಾದಂತಹ ಕೆಲವು ಮಾಹಿತಿಗಳನ್ನು ನೀಡುವ ಪ್ರಯತ್ನವನ್ನು ಮಾಡ್ತೇವೆ.